ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರೀನಿವಾಸ ಸೇವಾ ಟ್ರಸ್ಟ್ನಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾ ಮಟ್ಟದಲ್ಲಿ ರೈತರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ರ್ಯಾಲಿ ನಡೆಸಿದ ರೈತ ಸಂಘಟಕರಿಂದ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಹೀಗೆ ಹೊಸಪೇಟೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ರೈತರ ದಿನಾಚರಣೆಯ ಅಂಗವಾಗಿ ವಿಜಯನಗರ ಜಿಲ್ಲಾ ಮಟ್ಟದ ರೈತರ ಸಮಾವೇಶ ಕೈಗೊಳ್ಳಲಾಗಿ ರೈತ ಸಂಘಟನೆಯ ಮುಖಂಡರು ರೈತರು ಅನುಭವಿಸುತ್ತಿರುವ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಬೇಕೆಂದರು. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಪದಾಧಿಕಾರಿ ವೆಂಕಟೇಶ್ ಆಗಿರಲಿ, ಯಜ್ಞೋಪಣ್ಣ ಆಗಿರಲಿ, ತಾಲೂಕು ಮಹಿಳಾ ಅಧ್ಯಕ್ಷರುಗಳು, ಸದಸ್ಯರುಗಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಒಂದು ತಿಂಗಳಿಂದ ಸತತವಾಗಿ ಕಷ್ಟ ಬಿದ್ದಿದ್ದೀವಿ. ಆ ಶ್ರಮಕ್ಕೆ ರೈತರಿಗೆ ಒಳ್ಳೆಯದಾಗಬೇಕಂತೇಳಿ ಇವತ್ತು ಈ ಸಮಾವೇಶ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಾತಿಗೆ ಸರ್ಕಾರ ರಜೆ ಘೋಷಣೆ ಮಾಡುತ್ತೆ, ರೈತರ ಬಗ್ಗೆ ರಜೆ ಘೋಷಣೆ ಮಾಡಲ್ಲ. ಅದಕ್ಕೋಸ್ಕರ ರೈತರಿಗೆ ಸರ್ಕಾರ ಡಿಸೆಂಬರ್ 23ಕ್ಕೆ ರಜೆ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಮನವಿಗಳಾಗಲಿ ತರಿಸ್ತೀವಿ. ಯಾಕಂದ್ರೆ ರೈತರು ಆತ್ಮಹತ್ಯೆ ಬಂದ್ರೆ ಮಾಡ್ಕೊಂಡಲ್ಲ, ರೈತರು ಕೂಡ ಹಬ್ಬ ಮಾಡ್ಕೊಂಡು ಅವರು ಸಂತೋಷವಾಗಿ ಇರ್ಬೇಕಂತೇಳಿ ರೈತರ ಸಮಾವೇಶ ಕೂಡ ಮಾಡ್ತಾ ಇದ್ದೀವಿ. ರೈತರಪ್ಪ ಅಂತೇಳಿ ಈ ಜಿಲ್ಲೆಯಿಂದನೇ ಪ್ರಾರಂಭ ಆಗಬೇಕು ಅಂತೇಳಿ ನಮ್ಮ ಆಸೆ ಇದೆ. ಪ್ರತಿಯೊಬ್ಬರು ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ತರ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತಮ್ಮಲ್ಲಿ ರೈತರ ಶಕ್ತಿ ಏನನ್ನೋದು ಗೊತ್ತಾಗಬೇಕಂತ ಹೇಳಿ ಈ ಸಮಾವೇಶಕ್ಕೆ ಪ್ರತಿಯೊಬ್ಬರು ರೈತರ ಬಳಿಕ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಹರಿ ಬಾಬುರವರು ಮಾತನಾಡಿ, ನಾನು ಒಬ್ಬ ರೈತರ ಮಗನಾಗಿದ್ದು ರೈತಾಪಿ ವರ್ಗ ಸುಖಕ್ಕಿಂತ ಕಷ್ಟಗಳನ್ನೇ ಹೆಚ್ಚು ಅನುಭವಿಸುತ್ತಿರುವುದು ನಾನು ಮನಗಂಡಿದ್ದೇನೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲರೂ ಯಾವುದೇ ಸ್ಥಾನದಲ್ಲಿರ್ಬೋದು, ಅವರ ಮೂಲ ಉಳ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅವರು ರೈತ ಕುಟುಂಬದಿಂದ ಬದ್ಧವಂತರಾಗಿರ್ತಾರೆ. ಯಾವುದೇ ಯಾರಾದರೂ ಡೈರೆಕ್ಟ್ IAS ಆಗಿರಲ್ಲ, ಡೈರೆಕ್ಟ್ IPS ಆಗಿರಲ್ಲ, ಅವ್ರ ಮೂಲ ಉಳ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಕೃಷಿಕ ಕುಟುಂಬನೇ ಆಗಿರ್ತದೆ. ಅದೇ ರೀತಿ ನಾವು ಕೂಡ ಎಲ್ಲರೂ ಕೃಷಿಕ ಕುಟುಂಬದಿಂದನೇ ಬಂದಂತವರು, ಇವಾಗಲೂ ಕೂಡ ಕೃಷಿಯನ್ನ ಮಾಡುವಂತವ್ರೆ. ನಾವು ಇವತ್ತು ಯೂನಿಫಾರ್ಮ್ನ ಕಳಿಸಿ ಏನಾದ್ರು ಹೋದ್ರೆ ಸೀದಾ ನಮ್ಮ ಹೊಲಕ್ಕೆ ಹೋಗ್ಬೇಕಾಗ್ತದೆ. ಅಡಿಕೆ ಹಾಕ್ತೀವಿ, ನಮ್ಮ ಕಡೆ ಕಡಲೆ ಕಾಯಿ ಅಂತ ಕರಿತೀವಿ, ನಿಮ್ಮಲ್ಲಿ ಶೇಂಗಾ ಅಂತ ಕರಿತೀರಿ. ಶೇಂಗಾನ ಬೆಳೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ, ರೇಷ್ಮೆ ಬೆಳಿತೇವೆ. ಸೊ ಇವೆಲ್ಲದರ ಅನುಭವ, ಅದರಲ್ಲಿ ಆಗುವಂಥ ಕಷ್ಟ ಸುಖಗಳು, ಸುಖಕ್ಕಿಂತ ಕಷ್ಟನೇ ಜಾಸ್ತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನಿರಂತರವಾಗಿ ಕೃಷಿಕರು ಅನುಭವಿಸುವ ನಷ್ಟ, ಒತ್ತಡ, ಆರ್ಥಿಕ ನಷ್ಟ ಇರ್ಬೋದು, ಇವೆಲ್ಲವನ್ನು ನೋಡ್ತಾ ಇದ್ದೇನೆ. ಬಟ್ ಇವನ್ನೆಲ್ಲವನ್ನು ಮೀರಿ ಖಂಡಿತವಾಗ್ಲೂ ಈಗಿನ ಹೊಸ ತಾಂತ್ರಿಕತೆ ಇವನ್ನೆಲ್ಲವನ್ನು ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಳ್ಳುವಂಥದ್ದು ಹೇಗೆ ಅಂತ ಹೇಳಿದ ಒಂದು ವೇದಿಕೆಗಳು ಮಾತ್ರ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಇಂಥ ಒಂದು ವೇದಿಕೆಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಒಬ್ಬರು ಮತ್ತೊಬ್ಬರ ರೈತರಿಗೆ ಅವರು ಮಾಡ್ತಿರುವಂತ ಒಳ್ಳೆ ಅಭ್ಯಾಸಗಳನ್ನ, ಅದರಿಂದ ಹೆಚ್ಚು ಇಳುವರಿಗಳನ್ನ ಪಡೆದುಕೊಳ್ತಿರುವಂತಹ ಅಭ್ಯಾಸಗಳನ್ನ ಇಂಥ ಕಾರ್ಯಕ್ರಮಗಳನ್ನ ಮುಖಾಂತರ ರೈತರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳನ್ನ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಾಳಪ್ಪನವರು ಮತ್ತು ಅವರ ತಂಡ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಮಾಡ್ತೇನೆ. ಇಷ್ಟು ಜನರನ್ನ ಸೇರಿಸೋದು ಅಂದ್ರೆ ನಿಜವಾಗ್ಲೂ ಸಾಮಾನ್ಯವಾಗಿ ಮಾತಲ್ಲ.
ಇಷ್ಟು ಜನ ರೈತರು, ಅವರ ಕುಟುಂಬಸ್ಥರು, ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದಿನ ಪೀಳಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಿರಿಯ ಕೃಷಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕೃಷಿ ತಜ್ಞರು ಕೂಡ ಪಾಲ್ಗೊಂಡಿದ್ದಾರೆ, ಮುಖಂಡರು ಪಾಲ್ಗೊಂಡಿದ್ದಾರೆ. ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಮಾನ್ಯ ಪೂಜ್ಯ ಗುರುಗಳು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ಕಾರ್ಯಕ್ರಮ ಸಫಲವಾಗಿ, ಇದರಿಂದ ಸಾಕಷ್ಟು ಜನಕ್ಕೆ ಅವಶ್ಯಕತೆ ಇರುವಂತಹ ಮಾಹಿತಿಗಳು ಸಂಪೂರ್ಣವಾಗಿ ಅವರಿಗೆ ಸಿಕ್ಕಿ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇರಬೇಕು ಅಂತೇಳಿ ಈ ಒಂದೆರಡು ಮಾತು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಲಿ ಅಂತ ಹೇಳಿ ಒಂದೆರಡು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜಯ ಕರ್ನಾಟಕ. ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ವಿಭಾಗದಿಂದ ಹೊಸಪೇಟೆ ತಾಲೂಕಿನ ಮಾಗಣಿ ರಸ್ತೆಗಳ ಅಭಿವೃದ್ಧಿಗಾಗಿ 6 ಕೋಟಿ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ಶಾಸಕ ಎಚ್ಆರ್ ಗವಿಯಪ್ಪನವರಿಂದ ಭೂಮಿ ಪೂಜೆ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 11ರಂದು ಚಿತ್ತವಾಡಿಯ ಎಲ್ಎಲ್ಸಿ ಕಾಲುವೆ ಬಳಿ ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಸಕ ಎಚ್ಆರ್ ಗವಿಯಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳಿಂದ ಭೂಮಿ ಪೂಜೆ ನಡೆಸಲಾಯಿತು. ಇನ್ನು 600 ಲಕ್ಷ ವೆಚ್ಚದಲ್ಲಿ ಚಿತ್ತವಾಡಗಿಯಿಂದ ಇಪ್ಪಿತ್ತೇರಿ, ಚಿತ್ತವಾಡಗಿ, ಹೊಸೂರು ಹಾಗೂ 100 ಹಾಸಿಗೆ ಆಸ್ಪತ್ರೆ ಸೇರಿದಂತೆ ಒಟ್ಟು 7.80 ಕಿಲೋಮೀಟರ್ ರಷ್ಟು ರಸ್ತೆಗಳ ಮರು ಡಾಂಬರೀಕರಣ ಮಾಡಲಾಗುವುದೆಂದು ಶಾಸಕ ಎಚ್ಆರ್ ಗವಿಯಪ್ಪನವರು ಈ ವೇಳೆ ತಿಳಿಸಿದರು. ಕಾಂಟ್ರಾಕ್ಟ್ ನೋಡಿದ್ರಿಂದ ಸರಿಯಾಗಿ ಬಿದ್ದಿಲ್ಲ. ಎರಡು ಕೈನಿಂದ ಸರಿಯಾಗಿ ಹಾಕು, ಬಿಡ್ಬೇಕು ಸ್ವಲ್ಪ. ಯಾರು ಹಚ್ಚಿದ ಸರಿ ಸರ್ ಇಲ್ವಾ ಇಲ್ಲಿ ಇವತ್ತೊಂದು ಟೋಟಲ್ ಎಷ್ಟು ಕಾಂಟ್ರಾಕ್ಟಲ್ಲಿ 6 ಕೋಟಿ ಇದಿದೆ. ನಮ್ಮ ಚಿತ್ತವಾಡಗಿನಿಂದ ಅಪ್ ಟು ಇಪ್ಪಿತ್ತೇರಿ ಮಾಗಣಿ ತನಕ 4 ಕಿಲೋಮೀಟ್ರು ಅದೊಂದು ಇದು, ಪ್ಲಸ್ ಚಿತ್ತವಾಡಗಿನಿಂದ ಮತ್ತು ಹೊಸೂರು 2.5 ಕಿಲೋಮೀಟ್ರ್ ರಸ್ತೆ ಡಾಂಬರೀಕರಣ ಆಗುತ್ತೆ. ಪ್ಲಸ್ ಅದಕ್ಕೆಲ್ಲ ಏನು ಕ್ವಾಲಿಟಿ ಏನು ಮೇಂಟೈನ್ ಮಾಡಬೇಕು ಅದು ಮೇಂಟೈನ್ ಮಾಡೇ ಮಾಡ್ತಾರೆ ಅವರು. ಹಾಗಾಗಿ ಅದು ನನಗೆ ತಿಳಿದಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಏನು ಕೆಲಸ ಅಂತ ಚೆನ್ನಾಗಿ ಮಾಡ್ತಾರೆ ಅನ್ನೋದೈತಿ. ಇದ್ರ ಮೇಲೆ ನಾನು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀನಿ, ನಾನು ಚೆಕ್ ಮಾಡ್ತಾ ಇರ್ತೀನಿ. ನಮ್ಮ ರೈತರು ಯಾವ್ದನ ಕಳಪೆ ಕಾಮಗಾರಿ ಬಗ್ಗೆ ಏನಾನ ಗೊತ್ತಾಯ್ತು ಅಂದ್ರಿಗಿನ ಬಂದು ನಾನು ತಿಳಿಸಿ ನಾನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ತೀನಿ.
ವಿಕಲಚೇತನರಿಗೆ ಸರ್ಕಾರದಿಂದ ಹಲವು ಸೌಲಭ್ಯಗಳನ್ನು ಒದಗಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ಸೌಲಭ್ಯಗಳ ಜೊತೆಗೆ ದೃಷ್ಟಿದೋಷ ಉಳ್ಳವರಿಗೆ ಸೇರಿದಂತೆ ವಿಕಲಚೇತನರಿಗೆ ಶಿಕ್ಷಣದ ಕುರಿತು ಹೆಚ್ಚು ಮಹತ್ವ ನೀಡಬೇಕಿದೆ. ಹಾಗಾಗಿ ಹೊಸಪೇಟೆಯ ಸೇವಿಯರ್ ವಿಕಲಚೇತನರ ಸೇವಾ ಸಂಸ್ಥೆಯಿಂದ ಜಿಲ್ಲಾ ಕ್ರೀಡಾಂಗಣದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದವರೆಗೆ ವಾಕ್ಥಾನ್ ನಡೆಸುವ ಮೂಲಕ ಸರ್ಕಾರದ ಗಮನ ಸೆಳೆದರು. ಹೊಸಪೇಟೆ ರಾಣಿಪೇಟೆಯ ಶ್ರೀನಿವಾಸ ಸೇವಾ ಪ್ರತಿಷ್ಠಾನದಿಂದ ದಿನಾಂಕ 10ರಂದು ವೈಕುಂಠ ಏಕಾದಶಿ ನಿಮಿತ್ತ 13ನೇ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ರೂವಾರಿ ವೆಂಕಟೇಶ್ ರವರು ಶ್ರೀನಿವಾಸನ ಮೇಲೆ ಇರಿಸಿದ ಭಕ್ತಿಯ ಕುರಿತು ನಗರಸಭಾ ಅಧ್ಯಕ್ಷರು ಹಾಗೂ ಕವಿತಾ ಈಶ್ವರ್ ಸಿಂಗ್ ರವರು ಪ್ರಶಂಸೆ ವ್ಯಕ್ತಪಡಿಸಿದರು. ಬಳಿಕ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ನಡೆಸಿಕೊಡಲಾಯಿತು.
ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಕಣ್ಮುಂದೆ ಬರಲಿವೆ. ಇನ್ನು ಕೆಲವು ಕಲಾವಿದರ ಸಂಗೀತದಿಂದ ಹಾಡುಗಳನ್ನು ನಾವು ಆರಿಸಲಿದ್ದೇವೆ ಹಾಗೂ ವಿವಿಧ ಕಲಾ ಕೇಂದ್ರಗಳಿಂದ ವೇದಿಕೆ ಮೇಲೆ ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಗೆ ಮತ್ತು ಮಕ್ಕಳಿಗೆ ಇಂದು ವೈಕುಂಠ ಏಕಾದಶಿಯ ಶುಭಾಶಯಗಳು. ಎಲ್ಲ ಮಕ್ಕಳು ದಯವಿಟ್ಟು ಇಲ್ಲಿ ಹೇಳೋದು ಕೇಳ್ರಿ. ಈ ಒಂದು ಕಾರ್ಯಕ್ರಮ ನಡೀತಿರೋದು ಎಲ್ಲ ನೀವೆಲ್ಲ ವೀಕ್ಷಣೆ ಮಾಡ್ಲಂತಾನೆ ಮಾಡಿರೋದು. ರಾಣಿಪೇಟೆ ನಡೀತಕ್ಕಂಥ ಎಷ್ಟು ಶಿಸ್ತುಬದ್ಧಿನ ಕಾರ್ಯಕ್ರಮ ಅಂತ ಅನ್ಬೇಕು. ಅದಕ್ಕೆ ಯಾರು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ರಿ. ನಿಮ್ಮಂಥ ಮಕ್ಕಳೇ ಒಂದು ವೇಷಭೂಷಣ ಧರಿಸ್ಕೊಂಡು ಬಹಳ ಕಾಲದಿಂದ ಕಾಯ್ತಾ ಇದ್ದಾರೆ ಪಾಪ ಅವರು. ಏಕಾದಶಿಯು ಇವತ್ತು ಅದ್ದೂರಿಯಾಗಿ ನಡೆಯಲಿಕ್ಕೆ ಮೊದಲನೇದಾಗಿ ಚಿಕ್ಕದಾಗಿ ವೆಂಕಟೇಶ್ ಮತ್ತು ಸಂಗಡಿಗರಾದ ರಾಮು ಅವರು, ಕೃಷ್ಣ, ನಾರಾಯಣ, ಚಿನ್ನಿ ಮತ್ತು ಗಿರೀಶ್ ಅವರು ಇನ್ನೂ ಹಲವಾರು ಜನ ರಾಣಿಪೇಟೆಯಲ್ಲಿ ಒಂದು ನಮ್ಮ ಮನೆಯ ಒಂದು ಲೈನಲ್ಲಿ ಒಂದು ಚಿಕ್ಕ ವೇದಿಕೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಅದೇ ರೀತಿ ನಮ್ಮ ವಿವೇಕಾನಂದ ಸ್ಕೂಲ್ ಹತ್ರ ಒಂದು 3 ವರ್ಷ ಆಯಿತು. ಈಗ ಇಲ್ಲಿ ಬಂದು 2 ವರ್ಷ ಆಯಿತು. ಮುಂದೆ ಇದೊಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಗ್ರೌಂಡಿನಲ್ಲಿ ಆಚರಣೆ ಆಗುವಂಥ ದೊಡ್ಡ ಕಾರ್ಯಕ್ರಮ ಆಗ್ಲಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಕಲಾವಿದರಿಗೆ ಒಂದು ವೇದಿಕೆ ಮಾಡಿದ್ದೀವಿ. ಈಗಾಗಲೇ ನಮ್ಮ ಕಲ್ಲಂಬಾಡ್ ಸರ್ ಅವರು ಮತ್ತು ಅಪ್ಪಣ್ಣ ಸರ್ ಅವರು ಹೇಳಿದರು, ಈ ಒಂದು ಕಲಾವಿದರಿಗಾಗಿ ವೇದಿಕೆ ಸಿಗೋದೇ ಒಂದು ಅಪರೂಪದ ಒಂದು ಸನ್ನಿವೇಶ. ಆ ಒಂದು ವೇದಿಕೆ ಇದ್ದಾಗ ಅದನ್ನು ಅನುಭವಿಸುವ ನೀವೆಲ್ಲ ಅದೃಷ್ಟವಂತರು. ಯಾಕಂದರೆ ಇವತ್ತು ಯಾವುದೋ ಒಂದು ಸಿನಿಮಾಗೆ ನೀವು ಎಷ್ಟೋ ದುಡ್ಡು ಖರ್ಚು ಮಾಡಿಕೊಂಡು ಜಗಳ ಮಾಡಿಕೊಂಡು ಟಿಕೆಟ್ ತೊಗೊಂಡು ಹೋಗಿ ಕೂಡ್ತೀರಿ. ಅಂತ ಒಂದು ಲೈವ್ ಕಾರ್ಯಕ್ರಮ ನೋಡಲಿಕ್ಕೆ ನೀವೆಲ್ಲ ಈ ಒಂದು ನಮ್ಮೆಲ್ಲ ಕಲಾವಿದರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇವತ್ತು ನಾವು ಕಲೆ, ಕ್ರೀಡೆ ಮತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೋತ್ಸಾಹಿಸಬೇಕು. ನಾನು ಪ್ರತಿ ಸಮಯದಲ್ಲಿ ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಮೊಬೈಲಿಂದ ದೂರ ಇಟ್ಟು ಇಂಥ ಒಂದು ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳಿಸಿ ಅವರಿಗೆ ಬುದ್ಧಿವಂತರಾಗಿ ಮಾಡೋದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಒಂದು ಸಂಸ್ಕೃತಿಯನ್ನು ಕಲಿಯುವ ಮುಖಾಂತರ ಹಿರಿಯರಿಗೆ ಗೌರವ ಕೊಡೋದು, ಮಕ್ಕಳಿಗೆ ನೋಡ್ಕೊಳ್ಳೋದು ಅಥವಾ ತಂದೆ ತಾಯಿಯ ವಯಸ್ಸಾದ್ಮೇಲೆ ನೋಡ್ಕೊಳ್ಳುವಂತ ಒಂದು ಗುಣವನ್ನು ಕಲಿತಾರೆ. ದಯವಿಟ್ಟು ಇವತ್ತು ಮಗು ಅಳ್ತಾರೆ ಅಂದ್ರೆ ಮೊದಲು ಹಾಲು ಕೊಡ್ತಿದ್ರೆ ಈಗ ಮೊಬೈಲ್ ಕೊಡ್ತಾ ಇದ್ದಾರೆ. ಆ ಒಂದು ಸಂಸ್ಕೃತಿಯನ್ನು ಅಳಿಸಾಕಿ ಮಗು ಅಳ್ತಾ ಇದ್ರೆ ಆಟ ಆಡಿಸಿ, ಆಡುವುದನ್ನು ಕಲಿಸಿ, ಆಟ ಆಡುವುದನ್ನು ಕಲಿಸಿ. ಅವಾಗ ಮಕ್ಕಳು ಬಲಿಷ್ಠರಾಗಿ ಆರೋಗ್ಯವಂತರಾಗಿ ಬೆಳೀತಾರೆ. ನೋಡಿ, ನಮ್ಮ ಪೂರ್ವಜರೆಲ್ಲ 100 ವರ್ಷ ಬದುಕ್ತಿದ್ರು. ನಾವೆಲ್ಲ ಬದುಕ್ತಿರೋದು ಕೇವಲ 50ರಿಂದ 60 ವರ್ಷ. ಯಾಕಂದರೆ ನಾವು ಇವತ್ತು ಯಾವುದ್ಯಾವುದು ಹೊಸದು ಬರ್ತಾ ಇದೆ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದೀವಿ. ದಯವಿಟ್ಟು ಹೊಸದು ಅಡಿಕ್ಟ್ ಆಗೋದು ಬಿಟ್ಟು ನಮ್ಮ ಹಳೆಯದೇನು ಪದ್ಧತಿಗಳಿದ್ದಾವೆ ಅದನ್ನೆಲ್ಲ ಕಲಿದು ಸಂಸ್ಕೃತಿಯನ್ನು ಕಲಿಯೋಣ. ಈ ಒಂದು ವೈಕುಂಠ ಏಕಾದಶಿಯ ಸಮಯ ಭಾಳ ಆಗೋಗಿದೆ. ಕಲಾವಿದರಿಗೆ ಅವಕಾಶ ಮಾಡೋಣ. ನಾನೊಂದೆರಡು ಮಾತು ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಆಮೇಲೆ ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೆ ಮತ್ತು ಸಣ್ಣ ಮಕ್ಕಳಿಗೆ ವೈಕುಂಠ ಏಕಾದಶಿದು ಶುಭಾಶಯಗಳು. ಗೋವಿಂದ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ. ಅವ್ರಿಗೆ ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಕೊಡಲಿ ಗಂಡ ಹೆಂಡತಿಗೆ. ಆಮೇಲೆ ರಾಣಿಪೇಟೆ ಎಲ್ಲ ಜನ ಯಾರು ಇವ್ರಿಗೆ ಸಪೋರ್ಟ್ ಇದ್ದಾರೋ ಅವ್ರಿಗೆ ಸುದ್ದ ದೇವರು ಚೆನ್ನಾಗಿ ಆಶೀರ್ವಾದ ಕೊಡಲಿ. ಪ್ರತಿ ವರ್ಷ ಹೆಣ್ಮಕ್ಳು ರಂಗೋಲಿ ಹಾಕ್ತಾ ಇದ್ರು. ಈ ವರ್ಷ ಐ ಥಿಂಕ್ ಮಿಸ್ ಆಗಿದೆ. ನಮ್ಗೆಲ್ಲರಿಗೂ ಗೊತ್ತಿರಬೇಕು, ವೈಕುಂಠದಲ್ಲಿ ಇವತ್ತು ವೈಕುಂಠ ಏಕಾದಶಿ ಬಹಳ ದೊಡ್ಡ ದಿನ. ವೈಕುಂಠದಲ್ಲಿ ಎಲ್ಲರೂ ಹೇಳ್ತಾರ ವೈಕುಂಠ ಬಾಗ್ಲ ತೆಗೆದಿರ್ತಾರಂತ, ಇವತ್ತು ನಿವಾರಣೆ ಮಾಡ್ತಾರ. ಆಮೇಲೆ ಒಂದು ಕಥೆ ಇದೆ, ತಮ್ಗೆಲ್ಲರಿಗೂ ಗೊತ್ತಿರಬೇಕು. ಸಾಗರ ಮಂಥನ ಅಂದ್ರೆ ಸಾಗರ ಮಂಥನ ಇದೇ ದಿನ ಆಗಿರೋದು. ಅದಕ್ಕೆ ಆಮೇಲೆ ಭೀಷ್ಮ ಪಿತಾಮಹ ಮಹಾಭಾರತದಲ್ಲಿನೂ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಹೇಳ್ತಾರ. ಇದೇ ದಿನ ಅವ್ರದ್ದು ಪ್ರಾಣ ತ್ಯಾಗ ಮಾಡಿದ್ರು. ಆದ್ರೆ ಹೇಳ್ತಾರ ಇವತ್ತಿನ ದಿನ ಯಾರು ಪ್ರಾಣ ತ್ಯಾಗ ಮಾಡ್ತಾರ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತೈತಂತ.
ಸೊ ವೈಕುಂಠ ಏಕಾದಶಿದು ಭಾಳ ಮಹತ್ವ ಇದೆ. ತಿರುಪತಿ ವೆಂಕಟೇಶ್ವರ ಮತ್ತು ದೇವಿ ಅವ್ರದ್ದು ಆಶೀರ್ವಾದ ಸಿಗಲಿ. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ ಕುಂಭ ಮೇಳ ಪ್ರಯಾಗ್ರಾಜಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇದು ಕುಂಭಮೇಳ 140 ವರ್ಷ ಆದ ನಂತರ ಮಹಾಕುಂಭ ಮೇಳ ಆಗ್ತಾ ಇರೋದು. ಇದು ಬಹಳ ವಿಶೇಷವಾಗಿ ಆಗ್ತಾ ಇದೆ. ಆಮೇಲೆ ಮಹಾಶಿವರಾತ್ರಿ ದಿನ ಪ್ರಥಮ ಬಾರಿ ನಾಳೆ 13ನೇ ತಾರೀಕು ಫಸ್ಟು ಶಾಹಿ ಸ್ಥಾನ ಇದೆ. ಆಮೇಲೆ ಇದೇ ಥರ 5 ವಾರ ಪ್ರಯಾಗ್ರಾಜಲ್ಲಿ ಗಂಗಾ ಮತ್ತು ಜಮುನಾ ಸಂಗಮದಲ್ಲಿ ಕುಂಭಮೇಳ ಸ್ಟಾರ್ಟ್ ಆಗಿದೆ. 140 ವರ್ಷದ ಆದ ನಂತರ ಇದು ಸಂದರ್ಭ ಬರ್ತಾ ಇದೆ. ತಾವು ಎಲ್ಲರೂ ಪ್ರಯಾಗ್ರಾಜ್ಗೆ ಹೋಗೋದು ಪ್ರಯತ್ನ ಮಾಡ್ರಿ, ಆಗಿದ್ರೆ ಭಾಳ ಒಳ್ಳೆ ಆಗ್ತೈತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಪಾದಗಳಿಗೆ ಸೋಂಕಿ ನಾನು ಬರೀ ಆತ್ಮ ಎಂಥ ಅನಾಹುತವಾಗಿ ಬಯಸುತ್ತ ತೋರಿಸಿ ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಹೊಂದ ನಿಮ್ಮಿ ಸುಮಕೋಮಲವಾದ ಪಾದಕಮಲ ಅದೆಷ್ಟು ನೊಂದಿದೆಯೋ ಏನು ಎಂಥ ಅಪಚಾರವಾಗಿ ಹೋಯಿತು. ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿಬಿಟ್ಟೆ. ಬ್ರಹ್ಮಪುತ್ರ ನಡೆದು ಹೋದ ಅಪಚಾರವನ್ನು ಮನಸ್ಸು ಕೃತಿ ಮಾಡಿದಿರ? ದೇವದೇವ, ಸೃಷ್ಟಿಗಳ ಕಾರಣನಾದ ತ್ರಿಮೂರ್ತಿಗಳ ಗುಣಾಭಿಷೇಕಗಳನ್ನೇ ಪರೀಕ್ಷಿಸಲು ಹೊರಟ ಪಾಪಿಯಾಗಿ ಬಿಟ್ಟೆ ನಾನು. ಆನೆ ಹೊರಟು ಇನ್ನೇನು ಭಯಪಡಬೇಕಾಗಿತ್ತು. ಧೈರ್ಯವಾಗಿ ಕಣ್ಣು ಬಿಡಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾರ್ಯಕ್ರಮಗಳು ಶ್ರೀನಿವಾಸ ಸೇವಾ ಟ್ರಸ್ಟ್ನಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.